ಆತ್ಮೀಯ ಬಂಧುಗಳೇ, ಏನಿವತ್ತು ಸಂಚಾರ ನಿಯಮವನ್ನ ಪಾಲನೆ ಮಾಡ್ಲಿಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬ ವಾಹನ ಚಾಲಕರು ಸಹ ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ಆದ್ರೆ ಇವತ್ತು ನಮ್ಮ ಸಂಚಾರಿ ಪೊಲೀಸರು ಬಾಳಿ ಬೆಳಗಬೇಕಾದಂತ ಒಂದು ಹಸುಗೂಸಿನ ಸಾವಿಗೆ ಕಾರಣ ಆಗಿದ್ದಾರೆ. ಇದರ ವಿರುದ್ಧ ಇವತ್ತು ಕರ್ನಾಟಕ ಪರ ಸಂಘಟನೆಗಳು ಇವತ್ತು ಧ್ವನಿ ಎತ್ತಿ ಇವತ್ತು ಸರ್ಕಾರವನ್ನ ಮತ್ತೆ ಸಂಚಾರಿ ಪೊಲೀಸರನ್ನ ಚೀಮಾರಿ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಂಚಾರಿ ಪೊಲೀಸರು ನಿಯಮ ಪಾಲನೆ ಮಾಡಲೇಬೇಕು ಎಂಬುದಾದ್ರೆ ನೀವು ಫೋಟೋ ಇಟ್ಕೊಳ್ಳಿ ಅಥವಾ ನಿಮ್ದು ಏನಿದೆಯೋ ಕಾನೂನು ಪ್ರಕಾರವಾಗ ಅದನ್ನ ಜರುಗಿಸಿ. ಆದ್ರೆ ಏನು ಕುಟುಂಬಸ್ಥರು ಇವತ್ತು ವಾಹನದಲ್ಲಿ ಹೋಗ್ಬೇಕಾದ್ರೆ ಅವರ ಅಡ್ಡ ಹಾಕಿ ಕುಟುಂಬದಲ್ಲಿ ಇರ್ತಕ್ಕಂಥ ಗಾಡಿಯಲ್ಲಿ ಇರ್ತಕ್ಕಂತಹ ಹೆಂಡತಿ ಅಥವಾ ಮಗಳು ತಾಯಿನೋ ಅಜ್ಜಿಯೋ ಯಾವುದೋ ಒಂದು ಇವತ್ತು ಒಂದು ಮಗು ಇವತ್ತು ಸಾವು ಆಗಿದೆ. ಯಾಕೆಂದ್ರೆ ನೀವು ಅಡ್ಡ ಹಾಕುವಂತಹ ಇದೆಯಲ್ಲ ಅಡ್ಡ ಹಾಕುವಂತಹ ರೀತಿ ಸರಿ ಇಲ್ಲ. ಯಾಕಂದ್ರೆ ಇವತ್ತು ಗಾಬರಿ ಬಿದ್ದು ಇವತ್ತು ಗಾಡಿಯಿಂದ ಬೀಳುವಂತಹ ಕೆಲಸ ಆಗ್ತಾ ಇದೆ ಇವತ್ತು ವಾಹನ ಚಾಲಕರು. ದಯವಿಟ್ಟು ಇವತ್ತು ಆಗಿರ್ತಕ್ಕಂಥ ಅನ್ಯಾಯನ ಈ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾರ್ವಜನಿಕರು ಏನಾದ್ರೂ ರೋಡ್ ನಿಂತ್ಕೊಂಡು ಪೊಲೀಸರು ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆಯನ್ನ ಕೇಳಲಿಕ್ಕೆ ಹೋದ್ರೆ ನೀವು ಅವ್ರ ಮೇಲೆ ದೂರುಗಳನ್ನ ಹಾಕಿ ಅವರನ್ನ ಒಳಕಳಿಸುವಂತ ಕೆಲಸ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟದಿಂದ ಏನಿವತ್ತು ನ್ಯಾಯ ನಿಮ್ಗೆ ಏನಾದ್ರೂ ಒಂದಷ್ಟು ಇಷ್ಟೇ ಕೇಸುಗಳನ್ನ ಹಾಕ್ಬೇಕೆಂಬಂತ ಏನಾದ್ರೂ ಮಾನದಂಡಗಳಿದ್ರೆ ಆ ಮಾನದಂಡಗಳನ್ನ ಬದಿಗೊತ್ತಿ ನೀವು ಮಾನವೀಯತೆಯಿಂದ ಕೆಲಸ ಮಾಡಿ. ಯಾಕಂದ್ರೆ ನಿಮ್ಗೂ ಸಹ ಕುಟುಂಬ ಇದೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲಿ ತಾಯಿ ಇದೆ, ಹೆಂಡತಿ ಇದ್ದಾಳೆ, ತಂಗಿ ಇದ್ದಾಳೆ, ಅಜ್ಜಿ ಇದ್ದಾಳೆ. ಈ ತರ ಎಲ್ಲರೂ ಇರ್ಬೇಕಾದ್ರೆ ನೀವ್ ಯಾಕೆ ಈ ಮೃಗ ರೀತಿ ರಾಕ್ಷಸ ರೀತಿಯಲ್ಲಿ ನೀವು ವರ್ತನೆ ಮಾಡ್ತೀರಾ? ಮುಂದಿನ ದಿನಗಳಲ್ಲಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇವತ್ತು 3 ಜನನ ನೀವು ಅಮಾನತ್ ಮಾಡಿರ್ಬೋದು, ಆದ್ರೆ ಮಾಡಿರ್ತಕ್ಕಂಥ 3 ಜನ ಇನ್ನೊಂದು ವಾರ ಅಥವಾ ಇನ್ನೊಂದು ತಿಂಗಳಲ್ಲಿ ಅವ್ರನ್ನ ಮತ್ತೆ ನೀವು ಸೇವೆಗೆ ತಗೊಳ್ತೀರಾ. ಇನ್ನು ಮುಂದೆ ಯಾವುದೇ ಒಂದು ಪೊಲೀಸ್ ಅಧಿಕಾರಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕಾದ್ರೆ ಯಾವುದೇ ಗಾಡಿಯನ್ನ ಅಡ್ಡ ಹಾಕಿ ಈ ತರ ಸಾವು ನೋವುಗಳ ಸಂಭವಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆಗೆ ನಾವು ಕರೆಯನ್ನು ಕೊಡಬೇಕಾಗ್ತದೆ. ಏನಿವತ್ತು 3 ಜನ ಅಮಾನತಾಗಿದ್ದಾರೆ, ಅವ್ರ ಮೇಲಧಿಕಾರಿಗಳು ಸಹ ಅಮಾನತಾಗಬೇಕು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಆ ಕುಟುಂಬಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು. ನಿಮ್ ಕೈಲಿ ಹೋಗಿರ್ತಕ್ಕಂಥ ಪ್ರಾಣವನ್ನಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಆಗದೇ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕೆಂಬಂತಹ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.